ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕನ್ನಡಿಗರ ಹೊಸ ವರ್ಷಕ್ಕೆ ರಿಲೀಸ್ ಆಗಿರುವಂತಹ ಕನ್ನಡದ ಸಿನಿಮಾನೇ ಲವ್ ಮಾಕ್ಟೈಲ್ 3. 2020ರಲ್ಲಿ ಒಂದ್ ಸಿನಿಮಾ ಬಂತು, ಲವ್ ಮಾಕ್ಟೈಲ್. ಅವತ್ತು ಆದಿ ಮತ್ತೆ ನಿಧಿ ಮಾಡಿದಂತಹ ಮ್ಯಾಜಿಕ್ ಇದೆಯಲ್ಲ, ಅದು ಇವತ್ತಿಗೂ ನಮ್ಮ ಮನ್ಸಲ್ಲಿ ಹಾಗೆ ಇದೆ. ಆಮೇಲೆ ಪಾರ್ಟ್ 2 ಬಂತು. ಅಲ್ಲಿ ಆದಿ ನಿಧಿಯನ್ನ ಕಳ್ಕೊಂಡು ಪಟ್ಟಂತಹ ಕಷ್ಟ, ಆ ವಿರಹ ಎಲ್ಲವನ್ನ ನೋಡಿ ನಮ್ಗೆ ಕಣ್ಣಲ್ಲಿ ನೀರು ಬಂದಿತ್ತು. ಈಗ 2026ರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಈ ಫ್ರಾಂಚೈಸಿಯ ಕೊನೆಯ ಭಾಗ ಅಂತ ಹೇಳಲಾಗ್ತಿರೋ ಲವ್ ಮಾಕ್ಟೈಲ್ 3 ತಗೊಂಡ್ ಬಂದಿದ್ದಾರೆ. ಇವತ್ತು ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಬನ್ನಿ ಹಾಗಿದ್ರೆ ಈ ಸಿನಿಮಾ ನೋಡಿ ಬಂದಂತಹ ನಮಗೆ ಸಿನಿಮಾ ಮೊದಲೆರಡು ಪಾರ್ಟ್ ಅಷ್ಟೇ ಇಷ್ಟ ಆಯ್ತಾ? ಡಾರ್ಲಿಂಗ್ ಕೃಷ್ಣ ಅವರು ಈ ಬಾರಿ ಹ್ಯಾಟ್ರಿಕ್ ತಗೊಳ್ತಾರ? ಸಿನಿಮಾದಲ್ಲಿ ಏನೆಲ್ಲ ಇದೆ ಏನಿಲ್ಲ ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ, ಲವ್ ಮಾಕ್ಟೈಲ್ 2 ಕ್ಲೈಮ್ಯಾಕ್ಸ್ ನೆನಪಿದೆಯಲ್ವಾ? ಆದಿ ಒಂದು ಪುಟ್ಟ ಮಗುವನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾನೆ. ಈ ಪಾರ್ಟ್ 3 ಶುರುವಾಗದೆ ಅಲ್ಲಿಂದ. ಇಲ್ಲಿ ಕತೆ ಪಾರ್ಟ್ 1 ಮತ್ತು ಪಾರ್ಟ್ 2 ಹಾಗೆ ರೊಮ್ಯಾಂಟಿಕ್ ಡ್ರಾಮಾ ಅಲ್ಲ. ಇದು ಅಪ್ಪ ಮಗಳ ಬಾಂಧವ್ಯದ ಕತೆ. ಆದಿ ತನ್ನ ಮಗಳನ್ನ ಹೇಗೆ ಸಾಕ್ತಾನೆ, ಅವಳಿಗೋಸ್ಕರ ತನ್ನ ಜೀವನವನ್ನ ಹೇಗೆ ಬದಲಾಯಿಸ್ಕೊತಾನೆ ಅನ್ನೋದು ಇಲ್ಲಿ ಮೇನ್ ಪಾಯಿಂಟ್. ಆದ್ರೆ ಈ ಅಪ್ಪ ಮಗಳಿಗೆ ಒಂದು ಚಾಲೆಂಜ್ ಎದುರಾದಾಗ ಅದನ್ನ ಆದಿ ಹೇಗೆ ಡೀಲ್ ಮಾಡ್ತಾನೆ, ಮುಂದೆ ಏನಾಗುತ್ತೆ ಅನ್ನೋದೇ ಇಲ್ಲಿನ ಮೇನ್ ಪ್ಲಾಟ್. ಕೃಷ್ಣ ಅವರ ಡೈರೆಕ್ಷನ್ ಸ್ಟೈಲು ಈ ಬಾರಿ ತುಂಬಾ ಬದಲಾಗಿದೆ. ಪಾರ್ಟ್ 1 ನಲ್ಲಿ ಇದ್ದಂತಹ ಚೇಷ್ಟೆ, ಪಾರ್ಟ್ 2 ನಲ್ಲಿ ಇದ್ದಂತಹ ನೋವು, ಪಾರ್ಟ್ 3ಗೆ ಬಂದಾಗ ಇಲ್ಲಿ ಅವೆಲ್ಲವೂ ಮೆಚುರಿಟಿ ಆಗಿ ಬದಲಾಗಿದೆ. ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾನೇ ಕಲರ್ಫುಲ್ ಆಗಿದೆ. ಆದ್ರೆ ಆ ಕಲರ್ ಹಿಂದೆ ಒಂದು ಸೈಲೆಂಟ್ ಎಮೋಷನ್ ಇದೆ. ಇವರ ದೊಡ್ಡ ಪ್ಲಸ್ ಇರುವ ಚೌಕಟ್ಟಿಗೆ ಸೀನ್ಗಳನ್ನ ಬರೆಯೋದು ಅಥವಾ ಎಮೋಷನ್ಸ್ ಮತ್ತು ಲಾಫ್ಟರ್ನ ಸಿಚುವೇಶನ್ ನಲ್ಲಿ ಜನರೇಟ್ ಮಾಡೋದು. ಅಂಡ್ ಈ ಸಿನಿಮಾದಲ್ಲೂ ಅವೆಲ್ಲವೂ ವರ್ಕ್ ಆಗಿದೆ. ಈ ಹಿಂದಿನಂತೆ ಕೃಷ್ಣ ಅವರ ರೈಟಿಂಗ್ ಇಲ್ಲೂ ಚೆನ್ನಾಗಿದೆ. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಡಾರ್ಲಿಂಗ್ ಕೃಷ್ಣ ಅವರು ಆಸ್ ಯೂಶುವಲ್ ಆದಿ ಪಾತ್ರದಲ್ಲಿ ಅದೇ ಟೋನ್ ಅಂಡ್ ಆರ್ಕ್ ಅಲ್ಲೇ ಇಲ್ಲೂ ಕಾಣಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮೊದಲೆರಡು ಸಿನಿಮಾಗಿಂತ ಇಲ್ಲಿ ಅವರ ಸ್ಕ್ರೀನ್ ಸ್ಪೇಸು ಕಂಪ್ಯಾರಿಟಿವ್ಲಿ ಕಮ್ಮಿನೇ ಇದೆ. ಮೆಚುರಿಟಿ, ಆ ಅಪ್ಪನ ಪ್ರೀತಿ ಎಲ್ಲವನ್ನೂ ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಇನ್ನು ಆ ಪುಟ್ಟ ಹುಡುಗಿ ಸಮೃತ, ಶಿ ಇಸ್ ದ ಸ್ಟಾರ್ ಆಫ್ ದ ಮೂವಿ. ಅವಳ ಕ್ಯೂಟ್ನೆಸ್ ಸಿನಿಮಾದ ಫ್ಲೇವರ್ ಅನ್ನ ಬೇರೆ ರೀತಿನೇ ತಗೊಂಡು ಹೋಗಿದೆ. ದಿಲೀಪ್ ರಾಜ್, ಶ್ವೇತಾ ಪ್ರಸಾದ್, ಅಭಿಲಾಷ್ ದಳಪತಿ ಎಲ್ಲರೂ ತಮ್ಮ ಪಾತ್ರಗಳಿಗೆ ಜಸ್ಟಿಸ್ ಕೊಟ್ಟಿದ್ದಾರೆ. ನನಗೆ ಪರ್ಸನಲಿ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದು ಜಗ್ಗು ಪಾತ್ರದಲ್ಲಿ ಮಿಂಚಿರುವಂತಹ ನಟ ಜಗದೀಶ್ ಅವರು. ತಮ್ಮ ಮ್ಯಾನರಿಸಮ್ಸ್ ಅಂಡ್ ಡೈಲಾಗ್ ಡೆಲಿವರಿ ಮೂಲಕ ತುಂಬಾನೇ ಎಂಟರ್ಟೈನ್ ಮಾಡಿದ್ದಾರೆ. ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ, ನಕುಲ್ ಅಭಯಂಕರ್ ಅವರ ಮ್ಯೂಸಿಕ್ ಸಿನಿಮಾದ ಆತ್ಮ ಅಂತ ಹೇಳ್ಬೋದು. ಪ್ರತಿಯೊಂದು ಸಾಂಗ್ಸ್ ಕೂಡ ಸಿಚುವೇಶನ್ಗೆ ತಕ್ಕ ಹಾಗಿದೆ. ನೀನೇ ನೀನೇನೆ, ಮುದ್ದು ಮಗಳೇ, ಒಬ್ಬಂಟಿಯಾದನ ಎಲ್ಲವೂ ಸಿನಿಮಾದ ಜೊತೆಗೇನೆ ಸಾಗುತ್ತೆ. ಎಸ್ಪೆಷಲಿ ಆ ಎಮೋಷನಲ್ ಥೀಮ್ BGM ಚೆನ್ನಾಗಿ ಸಿನಿಮಾದಲ್ಲಿ ಹಾಂಟ್ ಮಾಡುತ್ತೆ. ಅದನ್ನ ಬಿಟ್ಟು ಬೇರೆ BGMಗಳು ಎಸ್ಪೆಷಲಿ ಕೋರ್ಟ್ ರೂಮ್ ಡ್ರಾಮಾ ಎಪಿಸೋಡ್ಸ್ ಅಲ್ಲಿ ಅಂಡ್ ಮನೆಯ ಎಪಿಸೋಡ್ಸ್ ಅಲ್ಲಿ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತಾ ಇರಲ್ಲ. ಶ್ರೀ ಕ್ರೇಜಿ ಮೈಂಡ್ಸ್ ಅವರ ಎಡಿಟಿಂಗ್ ಹಾಗೂ ಸಿನಿಮೆಟೋಗ್ರಫಿ ಕತೆಗೆ ಬೇಕಿದ್ದ ನೆಸೆಸಿಟಿಯನ್ನ ಇಲ್ಲಿ ಫುಲ್ಫಿಲ್ ಮಾಡಿದೆ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಅದು ಇಲ್ಲಿನ ರಿಪಿಟೇಟಿವ್ ಸೀನ್ಗಳು ಅಂತ ಹೇಳ್ತೀನಿ. ಎಸ್ಪೆಷಲಿ ಫಸ್ಟ್ ಹಾಫ್ ನಲ್ಲಿ ಸ್ಕೂಲು, ಮನೆ, ಮೀಟಿಂಗು ಅಂಡ್ ಅದರ ಸುತ್ತಾನೆ ಇಲ್ಲಿನ ಸೀನ್ಗಳನ್ನ ಬರ್ಕೊಂಡಿದ್ದಾರೆ. ಅಂಡ್ ಅದು ಸೇಮ್ ಜೋಕ್ಸ್ ನ ಲ್ಯಾಂಡ್ ಮಾಡೋದಕ್ಕೆ ಅಥವಾ ಸೇಮ್ ಎಮೋಷನ್ಸ್ ಅನ್ನ ಜನರೇಟ್ ಮಾಡೋದಕ್ಕೆ ಅಂತ ಅನಿಸ್ಬಿಡುತ್ತೆ. ಇದರಿಂದ ಮೊದಲ ಅರ್ಧ ಸ್ವಲ್ಪ ಸ್ಲೋ ಅಂತ ಅನ್ಸಿದ್ದು ಸುಳ್ಳಲ್ಲ. ಬಟ್ ಸಿನಿಮಾದ ಸೆಕೆಂಡ್ ಹಾಫ್ ಒಂದು ಬೇರೆನೇ ಡೈಮೆನ್ಷನ್ ಗೆ ಹೋಗುತ್ತೆ. ಅಂಡ್ ಅಲ್ಲೂ ಲಿಮಿಟೆಡ್ ಲೊಕೇಶನ್ ಸ್ಟ್ರಾಟಜಿ ಇದ್ರೂ ಕೂಡ ಅದರ ರೈಟಿಂಗು ಸಿನಿಮಾವನ್ನ ಚೆನ್ನಾಗಿ ಟ್ರಾವೆಲ್ ಮಾಡಿಸುತ್ತೆ. ಅಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಮೋಷನಲಿ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ಅಲ್ಲಿಗೆ ಟ್ರಾವೆಲ್ ಆಗ್ಬೇಕಾದ್ರೆ ಸಿಗುವಂತಹ ಕಾನ್ಫ್ಲಿಕ್ಟ್ ಅಂಡ್ ಸೆನ್ಸಿಟಿವಿಟೀಸ್ ತುಂಬಾ ಹೊಸದಾಗಿದೆ ಅಂಡ್ ಚೆನ್ನಾಗಿದೆ. ಬಟ್ ಕ್ಲೈಮ್ಯಾಕ್ಸ್ ಹೀಗೆ ಆಗುತ್ತೆ ಅನ್ನುವಂತಹ ಪ್ರೆಡಿಕ್ಟಬಿಲಿಟಿ ಫ್ಯಾಕ್ಟರ್ ಕೂಡ ತುಂಬಾ ಪ್ರೆಡಿಕ್ಟಬಲ್ ಅಂತ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ, ಇದೊಂದು ಎಮೋಷನಲ್ ವಾಚ್, ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಸಿನಿಮಾ. ಹೊಡಿ ಬಡಿ ಸಿನಿಮಾಗಳ ಮಧ್ಯೆ ಒಂದು ಸರಳವಾದ ಸಿಂಪಲ್ ಸಿನಿಮಾ. ನಿಮ್ಗೇನಾದ್ರೂ ಹೆಣ್ಮಗು ಇದ್ರೆ ಅಥವಾ ಹೆಣ್ಣು ಮಕ್ಕಳ ಜೊತೆಗೆ ನೀವು ತೀರಾ ಅಟ್ಯಾಚ್ಡ್ ಆಗಿದ್ರೆ ನಿಮ್ಗೆ ಈ ಸಿನಿಮಾ ಒಂದು ಪಟ್ಟು ಜಾಸ್ತಿನೇ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಇದಾಗಿತ್ತು ಲವ್ ಮಾಕ್ಟೈಲ್ 3 ಸಿನಿಮಾದ ರಿವ್ಯೂ. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.